ಪೇನ್ ಕಿಲ್ಲರ್ಗೆ ನಿಮ್ಮ ದೇಹದಲ್ಲಿ ನೋವು ಎಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಮಾತ್ರೆ ಒಳಗೇನಾದ್ರೂ GPS ಇರುತ್ತಾ? ಅಸಲಿಗೆ ಅಂತದ್ದೇನೂ ಇಲ್ಲ. ನೀವು ತಿಂದ ಮಾತ್ರೆ ಹೊಟ್ಟೆಯಲ್ಲಿ ಕರಗಿ ರಕ್ತದ ಮೂಲಕ ನಿಮ್ಮ ಇಡೀ ದೇಹಕ್ಕೆ ಹರಡುತ್ತೆ. ಆದ್ರೂ ನೋವಿರುವ ಜಾಗದಲ್ಲೇ ಯಾಕೆ ರಿಲೀಫ್ ಸಿಗುತ್ತೆ? ನಿಮ್ಗೆ ಏಟು ಬಿದ್ದಾಗ ಅಥವಾ ಊತ ಬಂದಾಗ ನಿಮ್ಮ ದೇಹ ಪ್ರೋಸ್ಟಾಗ್ಲಾಂಡಿನ್ಸ್ ಅನ್ನುವ ಸ್ಪೆಷಲ್ ಕೆಮಿಕಲ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಇವು ನಿಮ್ಮ ನರಗಳ ತುದಿಯನ್ನ ಎಕ್ಸ್ಟ್ರಾ ಸೆನ್ಸಿಟಿವ್ ಮಾಡಿ ಸಣ್ಣ ಒತ್ತಡ ಕೂಡ ದೊಡ್ಡ ನೋವಿನಂತೆ ಫೀಲ್ ಆಗುವ ಹಾಗೆ ಮಾಡುತ್ತವೆ. ಇಲ್ಲಿಗೆ ಎಂಟ್ರಿ ಆಗುತ್ತೆ ನಮ್ಮ ಪೇನ್ ಕಿಲ್ಲರ್. ಆಸ್ಪಿರಿನ್ ಮತ್ತು ಡೈಕ್ಲೋಫೆನಾಕ್ ನಂತಹ ಮಾತ್ರೆಗಳು ಈ ಕೆಮಿಕಲ್ಸ್ ತಯಾರಿಸುವ ಕಾಕ್ಸ್ ಎನ್ಸೈಮ್ ಅನ್ನೇ ಬ್ಲಾಕ್ ಮಾಡುತ್ತವೆ. ಅಂದ್ರೆ ಮಾತ್ರೆ ನಿಮ್ಮ ನೋವನ್ನ ಹುಡ್ಕೊಂಡು ಹೋಗೋದಿಲ್ಲ, ಬದಲಾಗಿ ಇಡೀ ದೇಹದಲ್ಲಿ ಸುತ್ತಾಡಿ ನೋವಿನ ಸಿಗ್ನಲ್ಸ್ ಹೆಚ್ಚಿಸುವ ಕೆಮಿಕಲ್ ಉತ್ಪಾದನೆಯನ್ನೇ ಕಟ್ ಮಾಡುತ್ತೆ. ನೋವಿದ್ದ ಜಾಗದಲ್ಲಿ ಈ ಕೆಮಿಕಲ್ಸ್ ಅತಿ ಜಾಸ್ತಿ ಇರೋದ್ರಿಂದ ಅಲ್ಲೇ ಅತಿ ಹೆಚ್ಚು ರಿಲೀಫ್ ಸಿಗುತ್ತೆ. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಪ್ಯಾರಾಸಿಟಮಾಲ್ ನಂತಹ ಮಾತ್ರೆಗಳು ಡೈರೆಕ್ಟ್ ಆಗಿ ನಿಮ್ಮ ಬ್ರೈನ್ ಮೇಲೆಯೇ ಪರಿಣಾಮ ಬೀರುತ್ತವೆ. ಅಂದ್ರೆ ನೋವು ಕಡಿಮೆ ಆಗಿರಲ್ಲ, ನಿಮ್ಮ ಬ್ರೈನ್ಗೆ ಅದು ಕಮ್ಮಿ ಫೀಲ್ ಆಗುತ್ತೆ ಅಷ್ಟೇ. ಹೀಗಾಗಿ ಪದೇ ಪದೇ ಪೇನ್ ಕಿಲ್ಲರ್ಸ್ ತಿಂದ್ರೆ ನಿಮ್ಮ ಹೊಟ್ಟೆಯ ಲೈನಿಂಗ್, ಕಿಡ್ನಿ ಮತ್ತು ಲಿವರ್ ಡ್ಯಾಮೇಜ್ ಆಗಬಹುದು. ಯಾಕಂದ್ರೆ ಇವು ಕೇವಲ ನೋವಿನ ಕೆಮಿಕಲ್ ಮಾತ್ರವಲ್ಲ, ನಿಮ್ಮ ದೇಹದ ನಾರ್ಮಲ್ ಪ್ರೊಟೆಕ್ಟಿವ್ ಸಿಸ್ಟಮ್ ಅನ್ನ ಕೂಡ ಎಫೆಕ್ಟ್ ಮಾಡ್ತಾವೆ.